عندك قناة يوتيوب. Hi guys, يا اخواني. Haldiram taste ಮಾಡ್ಸೋಣ. You can have. That's crazy, bro. I will have it gladly. I will not tell you I won't have it. That's amazing. ಎಷ್ಟು ಜನ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಏನು ಏನಿಲ್ಲ ಅಂತೇಳಿ. ನಾನು ನಮ್ಮ ಹಾಸ್ಟೆಲಲ್ಲಿ ಇದ್ದೀನಿ. ಸೊ ಹಾಸ್ಟೆಲಲ್ಲಿ ಇಲ್ಲಿ ಇರಾಕ್ದಿಂದ ಒಬ್ಬನು ನಮ್ಮ ಫ್ರೆಂಡ್ ಇದ್ದಾನೆ, ಅವನ ಹೆಸರು ಜಾನಿ ಅಂತೇಳಿ. ಅವನಿಗೆ ಇವತ್ತು ಹಲ್ದಿರಾಮ್ ಟೇಸ್ಟ್ ಮಾಡಿಸೋಣ, ಯಾವ ಥರ ಇರುತ್ತೆ ಟೇಸ್ಟ್ ಅಂತೇಳಿ ಕೇಳೋಣ. ಅವ್ನಿಗೆ ಹೆಂಗಿರುತ್ತೆ ಟೇಸ್ಟು, ಹೆಂಗಿಲ್ಲ ಅಂತೇಳಿ, ಹಂಗೆ ಅವನದು ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತೇಳಿ. ದಿಸ್ ಈಸ್ ಅಥೆಂಟಿಕ್ ಇಂಡಿಯನ್ ಟೇಸ್ಟ್ ಬ್ರೋ. Yeah? You have to try this, okay? And give honest review. Oh, I love this. I tried it before. Yeah, try. Yeah. Good? That's really good. Really good? You can have. That's crazy, bro. I will have it gladly. I will not tell you I won't have it. That's amazing. Just have. How And much you want? Hot too. Huh? It's really hot. Yeah. It's spicy. Yeah. It's, Eat as much you can. Yeah. Good? That's really good. ಚೆನ್ನಾಗಿದೆ ಅನಿಸ್ತಿದೆ. ಇಂಡಿಯನ್ ಟೇಸ್ಟ್ ಯಾವಾಗಲೂ ನಂಬರ್ ಒನ್ ಇರುತ್ತಲ್ಲ ನಿಮಗೆ. But fuck, man. It's really hot. ಸ್ಪೈಸಿ. Oh my god. Good. Amazing. Wow. Thank you. Wow. I mean, it's good. How was it? I don't got much to say. Just tastes like snacks. Yeah. Tastes like something, you know, I'd buy in the airport. Yeah, it's an Indian snack. Local dish. Yeah. How's the taste? Good? Oh, not bad. Hello. كيف الحال؟ فيك عربي؟ No. ما اسمك؟ ينال. ينال. اوكي. ما اسمك؟ انا. ಸಿಟಾಡೆಲ್. اه. ಸೊ ಯಾರೋ ಲೋಕಲ್ ಹುಡುಗರು ಸಿಕ್ಕಿದ್ದಾರೆ. لايك اشتراك سبسكرايب. ಇವ್ರಿಗೂ ಗೊತ್ತಿದೆ ಗುರು ಯೂಟ್ಯೂಬಿನ ಬಗ್ಗೆ. مش بالمنطقة يعني بعيد. ನೋ ಇಂಗ್ಲೀಷ್? شوي شوي بس. ಶುಯಿ ಅಂದರೆ ಸ್ವಲ್ಪ. ಸೊ ಇದು ಶಾರ್ಟ್ ಕಟ್ ಸಿಟಾಡೆಲ್ಗೆ ಹೋಗೋಕ್ಕೆ ಗೂಗಲಲ್ಲೂ ಮತ್ತೆ ಎಲ್ಲೂ ಅವೈಲೇಬಲ್ ಇಲ್ಲ. ನೀವೇ ಹುಡ್ಕೊಂಡು ಬರಬೇಕಾಗುತ್ತೆ. ಟಾಪ್ ಬೆಟ್ಟದ ಮೇಲೆ ಇದೆ ಸಿಟಾಡೆಲ್ಲು. ನಮ್ಮ ಜೊತೆ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ. ನಮ್ಮ ಪಾರ್ಟ್ನರ್ಸು ಮೇ ಬಿ ಇಲ್ಲೋ ಎಲ್ಲ ಹೋಗ್ತಾ ಇದ್ದಾರೆ. ಈ ಸಿಟಾಡೆಲ್ಗೆ ಬರ್ಬೇಕಂತ ಹೇಳಿದ್ರೆ ನಿಮಗೆ ಎಂಟ್ರಿ ಫೀ ಇರುತ್ತೆ 4 ದಿನಾರು. ಸೊ ನಿಮ್ಮ ಕಡೆ ಏನಾದರೂ ಜಾರ್ಡನ್ ಪಾಸ್ ಇದೆ ಅಂದರೆ ಇದು ಫ್ರೀ ಎಂಟ್ರಿ ಇರುತ್ತೆ. ಜಾರ್ಡನ್ ಪಾಸ್ ತೋರಿಸೋಣ ಇಲ್ಲಿ. ಎಂಟ್ರಿ ಅಂತೂ ಆಯಿತು, ಜಾರ್ಡನ್ ಪಾಸ್ ತೋರಿಸಿ. ಅವಾಗಿನ ಕಾಲದ ಸಿಟಾಡೆಲ್ ನೋಡ್ಬೋದು, ಈ ತರ ಇದೆ ಎಲ್ ಶೇಪ್ ಅಲ್ಲಿ. ಅಲ್ಲಿ ಮುಂದೆ ನಿಮಗೆ ಒಂದು ರೋಮನ್ ಥಿಯೇಟರ್ ಕಾಣ್ತಾ ಇದೆ. ಸ್ಟ್ರೇಟ್ ಬಂದು ಇಲ್ಲಿ ಒಂದು ವೇ ಇದೆ. ಅಂಡ್ ಇದು ಒಂದು ಹೆಬ್ಬಾಗಿಲಾಗಿತ್ತು ಅವಾಗಿನ ಕಾಲದಲ್ಲಿ. ಸೊ ಇವಾಗ ಪ್ರೆಸೆಂಟ್ ಎಲ್ಲ ಡೆಸ್ಟ್ರಾಯ್ ಆಗಿದ್ದಾವೆ. ಆಲ್ಮೋಸ್ಟ್ ಒಂದು 4500 ಇಯರ್ಸ್ ಆಗಿದೆ ಈ ಸಿಟಾಡೆಲ್ಗೆ. ಯಾವುದೋ ಒಂಥರ ಸ್ಟ್ರಕ್ಚರ್ ಇದ್ದಂಗಿದೆ ನೋಡ್ಬೋದು. ಒಂಥರ ಇದು ನೋಡಿದ್ರೆ ಒಂಥರ ಅರಮನೆ ಥರ ಕಾಣ್ತಾ ಇದೆ. ಸ್ಟೆಪ್ ಒಂದು ರೂಮ್ ಇದೆ ಮೇಲೆ, ಅಲ್ಲಿ ರೂಮು ಮತ್ತೆ ಇಲ್ಲಿ ಒಂದು ದೊಡ್ಡ ಹಾಲ್ ಇದ್ದಂಗಿದೆ. ಒಂದು ಮನೆಯಲ್ಲಿ ಏನೇನು ಅವಶ್ಯಕತೆ ಇರುತ್ತೆ ಮೇ ಬಿ ಇತ್ತೋ ಏನೋ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಫ್ಲೋರ್ ಅಲ್ಲಿ ಯಾವ ತರ ಡಿಸೈನ್ ಮಾಡಿದ್ದಾರೆ ನೋಡಿ ಇವರು. ಅಲ್ಲಿ ಕಾಣ್ತಾ ಇದ್ದಾವೆ. ಒಂದು ರಾಜ್ಯ ಅಂದಮೇಲೆ ರಾಜರು ಇರ್ತಾರೆ, ಮಂತ್ರಿಗಳಿರ್ತಾರೆ, ಆ್ಯಂಡ್ ಬೇರೆ ಬೇರೆ ರೂಲಿಂಗ್ ಮಾಡೋ ಅಧಿಕಾರಿಗಳು ಇರ್ತಾರೆ. ಸೊ ಅವ್ರಿಗೆಲ್ಲ ರಕ್ಷಣೆ ಕೊಡ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು? ಸೊ ಕೋಟೆನ ಕಾಯಬೇಕು. ಕೋಟೆ ಕಾಯೋರು ಯಾರು? ಸೈನಿಕರು. ಸೊ ಸೈನಿಕರು ಇರೋ ವಾಚ್ ಟವರ್ ಇಲ್ಲಿದೆ ನೋಡಿ ನಿಮ್ಮ ಮುಂದೆ. ಈ ಸಿಟಾಡೆಲ್ದು ಮೇನ್ ಪ್ಲೇಸು, ಸೆಂಟರ್ ಆಫ್ ಅಟ್ರಾಕ್ಷನ್ನು, ಸೊ ಟೆಂಪಲ್ ಆಫ್ ಹರ್ಕುಲಸ್ ಅಂತ ಹೇಳ್ಬೋದು. ಈ ಥರ ಮಾಡಬೇಕಿತ್ತು, ಆದರೆ ಇದು ಮಾಡೋಕ್ಕಾಗಲಿಲ್ಲ. ಸೊ ಯಾವ ಥರ ಬಿಲ್ಡ್ ಮಾಡ್ತಾಯಿದ್ರು ಈ ಹರ್ಕುಲಸ್ ಟೆಂಪಲ್ನ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು. ಈ ಟೆಕ್ನಾಲಜಿ ಒಂಥರ ಫುಲ್ ಓವರ್ ಮಾಡ್ತಾರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಲ್ಲುಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈ ಟೆಂಪಲ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಅವಾಗೆ. ಈ ಟೆಂಪಲ್ನ ಫುಲ್ ಬಿಲ್ಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಆ್ಯಂಡ್ ಈ ಕಲ್ ಮೇಲೆ ಡಿಸೈನಿಂಗ್ ನೋಡ್ಬೋದು ನೀವು, ಅವಾಗಿನ ಕಾಲದಲ್ಲಿ ಯಾವ ಥರ ಡಿಸೈನಿಂಗ್ ಮಾಡಿದ್ದಾರೆ ಅಂತೇಳಿ. ಸೊ ಈ ಥರ ಡಿಸೈನಿಂಗ್ ಎಲ್ಲ ರೋಮನ್ ಕಾಲದಲ್ಲಿ
ನೋಡ್ಬೋದು ಒಂದೊಂದು ಕಲ್ಗಳು ಎಷ್ಟು ದೊಡ್ಡದಿದೆ ಅಂತೇಳಿ. ಸೊ ಈ ಕಲ್ಗಳನ್ನ ಒಂದ್ರ ಮೇಲೆ ಇಟ್ಟು ಆ ಥರ ಫುಲ್ಲು ಕಂಬಗಳನ್ನ ಬಿಲ್ಡ್ ಮಾಡ್ತಾ ಇದ್ರು. ಈ ತರ ಡಿಸೈನಿಂಗ್ ಎಲ್ಲ ಇರ್ತಿತ್ತು ಮೇಲೆ ಕಂಬದ ಮೇಲೆ. ಏನಾದರೂ ಅವಾಗಿನ ಕಾಲದಲ್ಲಿ ಸಿಮೆಂಟು ಏನಾದರೂ ಬೇರೆ ಬೇರೆ ಐಟಮ್ಸ್ ಏನಾದರೂ ಇದ್ದಿದ್ದರೆ ಇವುಗಳು 100 ವರ್ಷನೂ ಬಾಳ್ತಾ ಇದ್ದಿದ್ದಿಲ್ಲ. ಸೊ ಕಲ್ಗಳಿಂದ ಮಾಡಿದ್ದಕ್ಕೋಸ್ಕರ 4500 ವರ್ಷಗಳ ಆದರೂ ಕೂಡ ಇನ್ನೂ ಗಟ್ಟಿಯಾಗಿ ನಿಂತಿದ್ದಾವೆ. ನೋಡ್ಬೋದು ಮುಂದೆ ನೀವು ರೋಮನ್ ಲ್ಯಾಂಗ್ವೇಜ್ನ ಇಲ್ಲಿ ಕೆತ್ತಿದ್ದಾರೆ ಕಲ್ ಮೇಲೆ. ಫುಲ್ ಡ್ರೂನ್ ಆಗಿದೆ. ಇವಾಗ ಪ್ರೆಸೆಂಟ್ ಇಷ್ಟೇ ರಿಮೇನ್ಸ್ ಇರೋದು. ಬ್ರಾಂಜ್ ಏಜಲ್ಲಿ ಯಾವ ಥರ ಕೇವ್ ಇತ್ತು ಆ್ಯಂಡ್ ಯಾವ ಥರ ಇಲ್ಲಿ ಜೀವನ ಮಾಡ್ತಾ ಇದ್ರು ಜನಗಳು ಅಂತೇಳಿ ಈ ಥರ ಬ್ರಾಂಜ್ ಏಜ್ ಕೇವ್ ಇತ್ತು ಅವಾಗೆ. ಸೊ ಸಿಟಾಡೆಲಲ್ಲಿ ಅವಾಗಿಂದು ಕೇವ್ ನೀವು ನೋಡ್ಬೋದು. ಇಲ್ಲಿ ಜನಗಳು ಜೀವನ ಮಾಡ್ತಾ ಇದ್ರು ಇಂಥ ಕೇವಲ್ಲಿ ಅವಾಗ. ಸೊ ಯಾವ ಥರ ಜಾರ್ಡನಲ್ಲಿ ರೋಮನ್ ಎಂಪೈರ್ ಅವರು ಇಲ್ಲಿ ಆಡಳಿತ ಮಾಡ್ತಾ ಇದ್ರು, ಅದೇ ರೀತಿ ಇಲ್ಲಿ ರೋಮನ್ ಆದಮೇಲೆ ಬಿಜಾಂತಿನ್ ಎಂಪೈರ್ ಅವರು ಬಂದು ಆಡಳಿತ ಮಾಡಿದರು. ಹುಮಾಯೂದ್ ಎಂಪೈರ್ ಬಂದು ಇಲ್ಲಿ ಆಡಳಿತ ಮಾಡಿತ್ತು. ಸೊ ಹುಮಾಯೂದ್ ಕಿಂಗ್ನ ಮನೆ ಅರಮನೆ ಯಾವ ಥರ ಇತ್ತು, ಅರಮನೆಯ ಎಂಟ್ರೆನ್ಸ್ ಇದು ನೋಡ್ಬೋದು ನೀವು. ಇದು ಹುಮಾಯೂದ್ನ ಪ್ಯಾಲೇಸು. ಈ ಪ್ಯಾಲೇಸಲ್ಲಿ ಹುಮಾಯೂದ್ ಇರ್ತಾ ಇದ್ದ ಅಂತೇಳಿ ಹೇಳ್ತಾರೆ. ಸೊ ಅರಮನೆಯಲ್ಲಿ ಬಂದರೆ ನೀವು ನೋಡ್ಬೋದು ಈ ಥರ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಲೋಕಲ್ ಜಾರ್ಡನ್ಸ್ ಇದ್ದಾರೆ. ಆ್ಯಂಡ್ ಈ ಥರ ಅರಮನೆಯಲ್ಲಿ ಬೇರೆ ಬೇರೆ ಯಾವ್ಯಾವ ರೂಮ್ಸ್ಗಳು ಇರ್ತಾವಲ್ಲ ಆ ಥರ ನೋಡ್ಬೋದು. ಮನೆಯಲ್ಲಿ ಒಳಗಡೆ ಒಂದು ಮೇನ್ ದಾರಿ ಇರುತ್ತಲ್ಲ, ಸೊ ಆ ದಾರಿ ಇದು. ಅರಮನೆಯ ಬೇಸ್ಮೆಂಟ್ಗಳು ಉಳ್ಕೊಂಡಿದ್ದಾವೆ ನೋಡ್ಬೋದು ನೀವು, ಅರಮನೆಯ ಬೇಸ್ಮೆಂಟ್ಗಳು ಇವೆಲ್ಲ. ಸೊ ಇಲ್ಲೆಲ್ಲ ಇದೆಲ್ಲ ನೋಡಿದರೆ ಇದು ಕಾಮನ್ ಏರಿಯಾ ಮನೆ ಇದು, ಅವಾಗಿಂದ ಅರಮನೆದು ಕಾಮನ್ ಏರಿಯಾ ಅಂತೇಳಿದರೆ ಇಲ್ಲಿ ಯಾರಾದರೂ ಅವ್ರ ರಿಲೇಷನ್ಸು ಬೇರೆ ಬೇರೆ ಅವರು ಇರೋಕ್ಕೆ ಜಾಗ ಇದು. ಸೊ ಇಲ್ಲಿ ಏನು ನೋಡ್ತಿದ್ರೆ ಇದು ಎಂಟ್ರೆನ್ಸು ಕಿಂಗಿಂದು ರೂಮಿಂದು. ಆ್ಯಕ್ಚುಲಿ ಕಿಂಗ್ ರೂಮು ಹೆಂಗಿರುತ್ತೆ ಅಂತೇಳಿ ಒಳಗಡೆ ಹೋಗಿ ನೋಡೋಣ. ಆ್ಯಂಡ್ ಇಲ್ಲಿ ಕಿಂಗ್ ರೂಮ್ ಹೊರಗಡೆ ನೋಡ್ಬೋದು ಒಂದು ಕಟ್ಟೆ ಥರ ಮಾಡಿದ್ದಾರೆ. ಸೈನಿಕರುಗಳನ್ನು ಕೂಡೋಕೆ ಇಲ್ಲಿ ಜಾಗ ಮಾಡಿದ್ರು ಅವಾಗಿನ ಕಾಲದಲ್ಲಿ ನೋಡ್ಬೋದು. ಮನೆ ಒಳಗಡೆ ಇದು ರಾಜಭಾರ ನಡೆಸೋ ಒಂದು ಪ್ಲೇಸ್ ಇದು. ಸೊ ಇಲ್ಲಿ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು ಅಂತೆ ಅವಾಗಿನ ಕಾಲದಲ್ಲಿ. ಸೊ ಏನೋ ಒಂಥರ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಯಾವ ಥರ ಇರ್ಬೋದಲ್ಲ ಅವಾಗಿನ ಕಾಲದಲ್ಲಿ. ಇಲ್ಲಿ ಫುಲ್ ಮೇಲೆ ಚಾವಣಿಗಳು ಇರ್ತಿತ್ತು. ಆ್ಯಂಡ್ ಇಲ್ಲೆಲ್ಲ ದೀಪಗಳು ಇಟ್ಟಿರ್ತಿದ್ರು. ಆ್ಯಂಡ್ ಇಲ್ಲಿ ಚರ್ಚೆಗಳು ಮಾಡ್ತಾಯಿದ್ರು ರಾಜ್ಯದ ಬಗ್ಗೆ ಏನು ಏನಿಲ್ಲ ಅಂತೇಳಿ, ಡೆವಲಪ್ಮೆಂಟ್ ಬಗ್ಗೆ. ಸೊ ಹುಮಾಯೂದ್ ರಾಜನ ರೂಮು ಇದು ಅವಾಗಿನ ಕಾಲದಲ್ಲಿ. ಸೊ ಇಲ್ಲಿ ಹುಮಾಯೂದ್ ಕಿಂಗ್ ಇಲ್ಲಿ ಇರ್ತಿದ್ನ. ಆ್ಯಂಡ್ ಇಲ್ಲೇ ರೋಮನ್ ಎಂಪೈರು ಅವರೆಲ್ಲ ತಮ್ಮ ರಾಜಭಾರಿ ಇಲ್ಲಿಂದ ನಡೆಸ್ತಾ ಇದ್ರು. ಸೊ ಇದೇ ಒಂಥರ ರೂಮ್ ಅವಾಗಿನ ಕಾಲದಲ್ಲಿ. ಆ್ಯಂಡ್ ಇಲ್ಲಿ ಬೇರೆ ಬೇರೆ ರೂಮ್ಗಳಿದ್ದಾವೆ. ಆ್ಯಂಡ್ ಇದು ಟಾಯ್ಲೆಟ್ ಅಂತ ಗೊತ್ತಿಲ್ಲ ನನಗೆ. ಅವಾಗಿನ ಕಾಲದ ರಾಜರ ಟಾಯ್ಲೆಟ್ ನೋಡ್ಬೋದು ನೀವು, ಈ ಥರ ಇದೆ. ಸೊ ಇಲ್ಲಿ ಕೂತ್ಕೊಂಡು ಟಾಯ್ಲೆಟ್ ಮಾಡ್ತಾಯಿದ್ರು ರಾಜ. ಸೊ ಈ ಥರ ಹಿಂಗೆ ಮುಂದೆ ಹೋದರೆ ಒಂದು ಬೇರೆ ಬೇರೆ ಸೀಕ್ರೆಟ್ ರೂಮ್ಗಳು ಇರ್ತಿದ್ವು. ಯಾಕಂದರೆ ಅವಾಗಿನ ಕಾಲದಲ್ಲಿ ಭಾಳಷ್ಟು ಅಟ್ಯಾಕ್ಗಳು ಆಗ್ತಾಯಿದ್ವು ಬೇರೆ ಬೇರೆ ಎಂಪೈರ್ಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ. ಸೊ ಇಲ್ಲಿಂದ ಟ್ಯಾಕಲ್ ಮಾಡಿ ಓಡೋಕೆ ಬೇರೆ ಬೇರೆ ರೂಮ್ಗಳು ಮಾಡ್ತಾಯಿದ್ರು. ಸೊ ಫುಲ್ ಪ್ಯಾನೋರಾಮಿಕ್ ವ್ಯೂನ ನೀವು ನೋಡಬೇಕು ಅಮಾನಿನ ಅಂತೇಳಿದರೆ ಸಿಟಾಡೆಲ್ಗೆ ಬರಬೇಕು. ಸೊ ಸಿಟಾಡೆಲ್ಗೆ ಬರಬೇಕಂತೇಳಿದರೆ ನಿಮ್ಮ ಕಡೆ ಜಾರ್ಡನ್ ಪಾಸ್ ಇರಬೇಕು. ಜಾರ್ಡನ್ ಪಾಸ್ ಇಲ್ಲ ಅಂತೇಳಿದರೆ 3 ದಿನಾರ್ ಕೊಟ್ಟು ನೀವು ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಬರ್ಬೋದು. ಇಲ್ಲಿ ಬರೋದು ವರ್ತಿದೆ ಆ್ಯಕ್ಚುಲಿ. ನಿಜವಾಗ್ಲೂ ಇವರು ನೋಡ್ಬೋದು ಯಾವ ಥರ ಸಖತ್ತಾಗಿರೋ ಪ್ಯಾನೋರಾಮಿಕ್ ವ್ಯೂ ಇಲ್ಲಿದೆ ಅಮಾನಿಂದು ಅಂತೇಳಿ ನೀವು ನೋಡ್ಬೋದು. ಈ ಥರ ವ್ಯೂ ಎಲ್ಲಾದರೂ ಸಿಗುತ್ತಾ ನಿಮಗೆ? ಫುಲ್ಲು ಈ ಅಮಾನ್ ಸಿಟಿ ಬಗ್ಗೆ ಹೇಳ್ಬೇಕಂತೇಳಿದರೆ ಫುಲ್ಲು ಬೆಟ್ಟ ಗುಡ್ಡಗಳ ಮೇಲೆ ಇದು ವಾಸಿಸ್ತಾ ಇದೆ ಅಮಾನ್ ಸಿಟಿ. ಅವಾಗಿನ ಕಾಲದಲ್ಲೂ ಭಾಳ ಇಂಪಾರ್ಟೆನ್ಸ್ ಇತ್ತು ಅಮಾನ್ ಸಿಟಿಗೆ. ಸೊ ಇವಾಗಿನ ಕಾಲದಲ್ಲೂ ಅಮಾನ್ ಸಿಟಿಗೆ ಭಾಳ ಇಂಪಾರ್ಟೆನ್ಸ್ ಇದೆ ನೋಡ್ಬೋದು.
ರೋಮನ್ ಕಾಲದಲ್ಲಿ ದೀಪ ಇಡುವ ಜಾಗ ನೋಡಿ ಗುರು ಇದು. ಸೊ ಇಲ್ಲಿ ದೀಪಗಳನ್ನು ಇಡ್ತಾಯಿದ್ರು ರಾತ್ರಿ ಆದಮೇಲೆ, ಬೆಳಗ್ಗೆ ಬೇಕಲ್ವ ಆಬ್ವಿಯಸ್ಲಿ. ಸೊ ದೀಪಗಳು ಇಡೋಕ್ಕೆ ಜಾಗ. ಆ್ಯಂಡ್ ಮೇಲೆ ನೀವು ನೋಡ್ಬೋದು ಬ್ಲ್ಯಾಕ್ ಆಗಿದೆ. ಯಾಕಾಗಿದೆ ಅಂತೇಳಿದರೆ ದೀಪ ಇಟ್ಟ ಮೇಲೆ ಹೊಗೆ ಬರುತ್ತಲ್ಲ, ಅದು ಹೊಗೆ ಬಡ್ದು ಮೇಲೆ ಬ್ಲ್ಯಾಕ್ ಆಗಿದೆ. ಸೊ ಇವಾಗ ನಾನು ಪ್ರೆಸೆಂಟ್ ಬಂದಿದ್ದೀನಿ ಒಂದು ಮ್ಯೂಸಿಯಮಲ್ಲಿ. ಸೊ ಮ್ಯೂಸಿಯಮಲ್ಲಿ ಎಲ್ಲ ಇಂಪಾರ್ಟೆಂಟ್ ಇರೋ ಐಟಮ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ ಒಂದೊಂದು ಅಂತೇಳಿ. ಆಯುಧಗಳು ಇವು ನೋಡ್ಬೋದು, ಇಲ್ಲಿ ಯೂಸ್ ಮಾಡ್ತಾ ಇದ್ದಾರಲ್ಲ, ಸೇಮ್ ಈ ಥರ ಯೂಸ್ ಮಾಡ್ತಾಯಿದ್ರು ಆಯುಧಗಳು. ಇಲ್ಲಿ ನೋಡಿ ಯಾವ ಥರ ಇದೆ, ಹ್ಯಾಮರು ಆ್ಯಂಡ್ ಬಿಲ್ಲು ಬಾಣ. ಸೊ ಇದೇ ನೀವೆಲ್ಲ ನೋಡ್ತಿದ್ದೀರಾ, ಇವೆಲ್ಲ ಊಟ ಮಾಡೋಕ್ಕೆ ಯೂಸ್ ಮಾಡ್ತಿರುವ ಸಾಮಗ್ರಿಗಳಿವೆಲ್ಲ. ಸೊ ಬಟ್ಲ, ಗ್ಲಾಸು, ಚಮಚ, ಸ್ಪೂನು ಯಾವ ಥರ ನಾವು ಇವಾಗ ಯೂಸ್ ಮಾಡ್ತೀವಿ, ಆವಾಗಿನ ಕಾಲದಲ್ಲಿ ಇವುಗಳೆಲ್ಲ ಯೂಸ್ ಮಾಡ್ತಾಯಿದ್ರು ಅವರು. ಆ್ಯಂಡ್ ಇಲ್ಲೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಬೆಂಕಿನ ಉತ್ಪಾದನೆ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈ ಥರ ತಿರುಗಿ ನೋಡಿರ್ತೀರ ನೀವು, ಗೊತ್ತಿರ್ಬೇಕು ನಿಮಗೆ. ಸೊ ಆಗಿನ ಕಾಲದ ನೋಡಿರ್ಬೋದು ಎಷ್ಟು ದೊಡ್ಡದಿದೆ. ಇದರಲ್ಲಿ ನೀರು ಸಂಗ್ರಹಣೆ ಮಾಡೋಕ್ಕೆ ಆಗಿನ ಕಾಲದ ಜಾರ್ ನೋಡ್ರಿ. ಸೊ ಆವಾಗಿನ ಕಾಲದಲ್ಲಿ ಯಾವ ಥರ ಬ್ರೆಡ್ ಮಾಡ್ತಾಯಿದ್ರು, ಬ್ರೆಡ್ ಇದರಲ್ಲಿ ಮಾಡ್ತಾಯಿದ್ರು. ಹೊರಗಡೆಯಿಂದ ಬೆಂಕಿ ಹಚ್ಚಿ ಒಳಗಡೆ ಬ್ರೆಡ್ ಮಾಡ್ತಾಯಿದ್ರು. ನೋಡ್ಬೋದು ಇಲ್ಲಿ ಒಂಥರ ಹೋಲ್ ಇದೆಯಲ್ಲ, ಅದರಲ್ಲಿ ಬ್ರೆಡ್ ಹಾಕ್ಕೊಂಡು ಆವಾಗಿನ ಕಾಲದಲ್ಲಿ ಬೇಳೆನ ಬೇಯಿಸೋಕ್ಕೆ ಇದು ಒಂಥರ ಉತ್ಪಾದನೆ ಆವಾಗಿನ ಕಾಲದಲ್ಲಿ. ಸೊ ಇವೆಲ್ಲ ಕಲ್ಲುಗಳಲ್ಲೇ ಮಾಡಿದ್ದು ಆವಾಗಿನ ಕಾಲದಲ್ಲಿ. ಸೊ ಇದೇನಂತೇಳಿದರೆ ಮನೆಗಳ, ಇವಾಗ ನಾವು ಯಾವ ಥರ ಗೋಡೆಗಳು ಕಟ್ಕೊತೀವಲ್ಲ ಮನೆಯಲ್ಲಿ, ಆವಾಗಿನ ಕಾಲದ ಗೋಡೆಗಳು ಈ ಥರ ಇತ್ತಂತೆ ನೋಡಿ. ಇಮ್ಯಾಜಿನೇಷನ್ ಕೊಟ್ಟಿದ್ದಾರೆ ಯಾವ ಥರ ಇರುತ್ತೆ ಅಂತೇಳಿ. ಆಗಿನ ಕಾಲದ ರಾಜರು ಅಂತೇಳಿದರೆ ಅಬ್ವಿಯಸ್ಲಿ ತಮ್ಮ ಹಿಸ್ಟ್ರಿನ ಬರ್ಕೊಂಡಿಡೋಕೆ ಏನಾದರೂ ಒಂಥರ ಫೈಲ್ ಥರ ಮಾಡ್ತಾಯಿದ್ರು. ಆವಾಗಿನ ಕಾಲದಲ್ಲಿ ಯಾವ ಥರ ಡಾಕ್ಯುಮೆಂಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಕಲ್ಲುಗಳಲ್ಲಿ ತಮ್ಮ ಶಾಸನಗಳನ್ನು ಬರೀತಾಯಿದ್ರು. ಸೊ ನಾವು ಇದು ಮಾಡಿದ್ದೀವಿ, ಇದು ಈ ಥರ ಅಂಥೇಳಿ ಆವಾಗಿನ ಕಾಲದಲ್ಲಿ ಶಾಸನಗಳನ್ನು ಈ ಥರ ಕಲ್ಲಿನಲ್ಲಿ ಕೊರಿತಾಯಿದ್ರು. ಸೊ ಇಲ್ಲಿ ಸ್ವಲ್ಪ ಗೊಂಬೆಗಳಿದ್ದಾವೆ, ಏನು ಗೊಂಬೆಗಳು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಸೊ ಈ ಗೊಂಬೆಗಳನ್ನು ಪೂಜಿಸ್ತಾ ಇದ್ರು ಏನು ಅಂತೇಳಿ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಭಾಳಷ್ಟು ಈ ಥರ ಗೊಂಬೆಗಳು ಫುಲ್ ಮ್ಯೂಸಿಯಮಲ್ಲಿ ಇದ್ದಾವೆ. ಈ ಸ್ಟ್ಯಾಚು ಏನು ನೋಡ್ತಾ ಇದ್ದೀರಾ, ಫುಲ್ ಲೈಮ್ ಸ್ಟೋನಲ್ಲಿ ಮಾಡಿರೋ ಸ್ಟ್ಯಾಚು. ಸೊ ಟೆಂಪಲ್ ಆಫ್ ಹರ್ಕ್ಯುಲಸ್ ಮುಂದೆ ಇರಬೇಕಾಗಿರೋ ಸ್ಟ್ಯಾಚು ಇದು. ಫುಲ್ ರುಂಡನೇ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲೋಗಿದೆ ಗೊತ್ತಿಲ್ಲ ರುಂಡ. ಸೊ ಆವಾಗಿನ ಕಾಲದಲ್ಲಿ ಕಬಾಡ್ ಯಾವ ಥರ ಇರ್ತಾಯಿತ್ತು ನೋಡಿ, ಈ ಥರ ಇರ್ತಾಯಿತ್ತು ಆವಾಗಿನ ಕಾಲದಲ್ಲಿ ಕಬಾಡ್. ಸೊ ಆಗಿನ ಕಾಲದ ಕಾಯಿನ್ಗಳು. ಯುದ್ಧ ಮಾಡೋಕ್ಕೆ ಹೋಗೋ ಮುಂದೆ ಇದನ್ನು ಸೂಟ್ನ ಹಾಕ್ಕೊಂಡು ಹೋಗ್ತಾಯಿದ್ರು ಆವಾಗಿನ ಕಾಲದ ಸೂಟ್ ನೋಡ್ಬೋದು ನೀವು. ಸೊ ಮುಂದೆ ನೀವು ಏನು ನೋಡ್ತಿದ್ದೀರಾ, ಅವ್ರು ಪೊಲೀಸ್ ಇಲ್ಲಿ ಲೋಕಲ್ ಜಾರ್ಡನ್ ಏನು ಪೊಲೀಸು ಮುಂದೆ ನೋಡ್ಬೋದು, ಲೆಫ್ಟಲ್ಲಿ ಹೋದ್ರಲ್ಲ ಅವ್ರ ಪೊಲೀಸು. ಮುಂದೆ ಅಲ್ಲಿ ನೋಡಿ ಯಾವ ಥರ ಪೇಂಟಿಂಗ್ ಮಾಡಿದ್ದಾರೆ. ಸೊ ಈ ಥರ ಫುಲ್ ಸಿಟಿಯಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಸೊ ಇಲ್ಲೂ ನೋಡಿ ರೈಟ್ ಸೈಡಲ್ಲಿ. ಸೊ ಇವರು ಪೊಲೀಸು, ಇಲ್ಲಿ ಜಾರ್ಡನ್ ಪೊಲೀಸ್ಗಳು ಇವೆಲ್ಲ ಹಿಂದೆ ಇಲ್ಲಿ ಇದಾರಲ್ಲ ಹಿಂದೆ ಫುಲ್ ಎಲ್ಲ ಇವರು ಜಾರ್ಡನ್ ಪೊಲೀಸ್ಗಳು. ಸೊ ಇಲ್ಲಿ ಸರ್ವಿಸ್ ಮಾಡ್ತಿರ್ತಾರೆ ಡೇ ನೈಟ್ ಆ್ಯಂಡ್ ಎಲ್ಲ. ಸೊ ದೋಸ್ತರೇ, ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ನಮ್ಮದು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಯಾವುದಪ್ಪ ಅಂತೇಳಿದರೆ, ವೆಲ್ಕಮ್ ಟು ರೋಮನ್ ಥಿಯೇಟ್ರ್. ಸೊ ಈ ಥಿಯೇಟ್ರಿಗೆ ನೀವು ಹೋಗ್ಬೇಕು, ವಿಸಿಟ್ ಮಾಡಬೇಕಂತೇಳಿದರೆ ಯಾವುದೇ ಟಿಕೆಟ್ ಇಲ್ಲ. ಸೊ ಫ್ರೀಯಾಗಿ ವಿಸಿಟ್ ಮಾಡ್ಬೋದು. Jordan pass. Where are you from? Where from? India. India food. Yeah. مع بهار ولا بدون؟ ಶುಕ್ರಾನ್. ಸೊ ಇಲ್ಲಿ ನೋಡ್ಬೋದು. ಸೊ ಇದು ರೋಮನ್ ಥಿಯೇಟ್ರ್ ಅಮಾನಲ್ಲಿರೋದು. ಸೊ ಜೆರಾಶಲ್ಲಿರೋದು ಮತ್ತು ಇದು ಅಮಾನಲ್ಲಿರೋದು ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದರೆ, ಸೊ ಇದು ಸ್ವಲ್ಪ ದೊಡ್ಡದಿದೆ, ಅವೆಲ್ಲ ಸ್ವಲ್ಪ ಚಿಕ್ಕದಿದೆ ಜೆರಾಶಲ್ಲಿರೋದು. ಸೊ ನೋಡೋಣ ಬನ್ನಿ ಯಾವ ಥರ ಕಾಣುತ್ತೆ ಮೇಲೆಯಿಂದ ಅಂತೇಳಿ. ಗೋ 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 ಗೋ. ಸೊ ಇಲ್ಲಿ ಬಂದು ನೀವು ಆರಾಮಾಗಿ ಸನ್ಸೆಟ್ ವ್ಯೂ ಮಾಡ್ಬೋದು, ಸನ್ಸೆಟ್ನ ಮಜಾ ತಗೋಬೋದು. ಸೊ ಮೇಲೆ ಹೋಗ್ತಾ ಇದ್ದೀನಿ, ನೋಡ್ಬೋದು ಯಾವ ಥರ ಇದೆ ವ್ಯೂ.
ಸೊ ಈ ಥಿಯೇಟ್ರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ರೋಮನ್ ಆರ್ಕಿಟೆಕ್ಚರಲ್ಲಿ ಈ ಥಿಯೇಟ್ರನ್ನ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಈ ಥಿಯೇಟ್ರಲ್ಲಿ 6,000+ ವ್ಯೂವರ್ಸ್ ಕುಂತ್ಕೊಂಡು ಅಲ್ಲಿ ಪರ್ಫಾರ್ಮೆನ್ಸ್ ನೋಡುವಂಥ ಕೆಪಾಸಿಟಿ ಇರೋ ಥಿಯೇಟ್ರ್ ಇದು. ಸೊ ಹಂಗೆ ನೋಡ್ಬೋದು ಮುಂದೆ ಅಲ್ಲಿ ಆ ಸ್ಪೇಸ್ ಇದೆ ಮುಂದೆ ಓಪನ್ ಏರಿಯಾದಲ್ಲಿ. ಆ್ಯಂಡ್ ಅಲ್ಲಿ ಮೇಲೆ ನಿಮಗೆ ಕಾಣ್ತಾ ಇದೆಯಾ ಅದು ಸಿಟಾಡೆಲ್ಲು. ಹಾಯ್, ಹೌ ಆರ್ ಯು? ಯಾ, How is this? ಹೌ ಆರ್ ಯು? Good. ಗುಡ್. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಇವಾಗ 7 ಗಂಟೆ ಆಗ್ತಾಯಿದೆ ಆ್ಯಕ್ಚುಲಿ ಸಾಯಂಕಾಲದ್ದು. 7 ಗಂಟೆ ಆಗ್ತಾ ಇದ್ದರೂ ಕೂಡ ಇಷ್ಟು ಬೆಳಕಿದೆ ಆ್ಯಂಡ್ ಇಷ್ಟು ಸನ್ಸೆಟ್ ಇದೆ. ನೋಡ್ಬೋದು ನೀವು ಯಾವ ಥರ ಸಣ್ಣ ಮುಖಕ್ಕೆ ಹೊಡಿತಾ ಇದೆ ಅಂಥೇಳಿ. ಸೊ 7 ಗಂಟೆ ಆಗ್ತಾಯಿದೆ ಅಂತೇಳಿ ಫೀಲೇ ಆಗ್ತಾಯಿಲ್ಲ. ಇದೇ ಏನಾದರೂ ನಮ್ಮ ಇಂಡಿಯಾದಲ್ಲಿ 7 ಗಂಟೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿರೋದು. ಸೊ ಇವಾಗ ಪ್ರೆಸೆಂಟ್ ಇಲ್ಲಿ 7 ಗಂಟೆ ಆಗ್ತಾ ಇದೆ ಅಮಾನಲ್ಲಿ. عندك قناة YouTube. ಯಾ, Hi. هاي جايز يا اخواني. فكرة لي يا جماعة. say in Arabic something. هاي Arabic. India. لا لا تشلك. اترك انا يا اخوان. ಲವ್ ಯು, ಥ್ಯಾಂಕ್ ಯು ಸೋ ಮಚ್, ಶುಕ್ರಾನ್. ಅಂದರೆ ಇಲ್ಲಿ ಫುಲ್ ಅರಬಿಕಲ್ಲ ಮಾತಾಡ್ತಿದ್ದಾರೆ, ಫುಲ್ ಕ್ರೇಜಿ ಮಜಾ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನೆಕ್ಸ್ಟ್ ايش اسم القناة؟ القناة ايش اسمها؟ ಅರಬಿಕ್ ನೋ ಇಂಗ್ಲೀಷ್. What is this القناة؟ اليوتيوب الاسم. ಯೂಟ್ಯೂಬ್ اسم ನೇಮ್. What's your name? ಮ್ಯಾಡ್ ಮಾಂಕ್. مانجو. MADMONK. ಮ್ಯಾಡ್ ಮಾಂಕ್. وينكي؟ MAD الميري. MONK. اسمع اكتب لي اياها اكتب لي اياها. ನೈಸ್ ಟು هاي ಮೀಟ್ جايز. ಯು. ಇವರಿದ್ರು ಲೋಕಲ್ ಜಾರ್ಡನಿಯನ್ಸ್. ಹಾಯ್, ವಾಟ್ಸ್ ಅಪ್, ವಾಟ್ಸ್ ಯುವರ್ ನೇಮ್? ಮಾಸ್ಮುಕ. ಇಹಿಯಾ, ನೈಸ್ ಟು ಮೀಟ್ ಯು. YouTube. ಮ್ಯಾಡ್ ಮಾಂಕ್. ಯಾ, ಎಷ್ಟು ಜನ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಏನಿಲ್ಲ ಅಂತೇಳಿ. ಸೊ جوردن ಯೂಟ್ಯೂಬ್ ಚಾನಲ್. نايس. ಯಾ, ಜಮೀಲ್. جميل جميل Yeah. جدا. اسوي لك فولو اوكي. ಸೊ ಈ ಥರ ನಮ್ಮದು ಸಬ್ಸ್ಕ್ರೈಬರ್ಸ್ನ ಬೆಳೆಸ್ಕೋಬೇಕು. ಶುಕ್ರಾನ್. هلا حبيبي. صور ನೋಡ್ಬೋದು. ದಿಸ್ ಈಸ್ ಯುವರ್ ಫ್ರೆಂಡ್. ಹಾಯ್, ನೈಸ್ ಟು ಮೀಟ್ ಯು. نايس تو ميت يو. ನೈಸ್ ಟು ಮೀಟ್ ಯು. ಬಾಯ್. ಸೊ ಐ ಹೋಪ್ ಈ ವಿಡಿಯೋ ನೀವು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ನಿಮಗೆ ಗೊತ್ತಿದೆಯಲ್ಲ. ಸೊ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಆ್ಯಂಡ್ ಏನಾದರೂ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಬೇಕಂತೇಳಿದರೆ ಕಮೆಂಟ್ ಮಾಡ್ಬೋದು ನೀವು. ಕಮೆಂಟ್ ಸೆಕ್ಷನ್ ಓಪನ್ ಆಗಿದೆ ನಿಮಗೋಸ್ಕರ. ಆ್ಯಂಡ್ ಫ್ರೀನೂ ಇದೆ ಕಮೆಂಟ್ ಮಾಡೋದು. ಏನಾದರೂ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ತನಕ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಯಾಕಂದರೆ ಭಾಳಷ್ಟು ವೀಡಿಯೋಸ್ ಬರ್ತಾ ಇದ್ದಾವೆ ಮುಂದೆ ಈ ಚಾನಲಲ್ಲಿ. ಕಂಟಿನ್ಯೂಯಸ್ ಆಗಿ ಎಂಟರ್ಟೈನ್ಮೆಂಟ್ ಪಕ್ಕಾ ಸಿಗುತ್ತೆ ಈ ಚಾನಲಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಸುಖವಾಗಿರಿ. ಯಾಕಂದರೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತೇಳಿ. ಸೊ ಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು. ಬಾಯ್ ಫ್ರಮ್ ಅಮಾನ್, ಜಾರ್ಡನ್. ಬಾಯ್. ಲಾಸ್ಟ್ ಡೇ ಇನ್ ಜಾರ್ಡನ್ ಇವತ್ತು. ಸೊ ಹಂಗಾಗಿ ಒಂದು ನೆನಪಿರಬೇಕಲ್ಲ, ನಾನು ಜಾರ್ಡನಿಗೆ ಬಂದಿದ್ದೆ ಆ್ಯಂಡ್ ಇಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ದೀನಿ ಅಂತೇಳಿ. ಸೊ ಹಂಗಾಗಿ ನೆನಪಿಗೋಸ್ಕರ ಒಂದು ಸೋವಿನರ್ ಶಾಪಿಗೆ ಹೋಗಿ ಏನಾದರೂ ಸೋವಿನರ್ ತೊಗೊಳ್ಳೋಣ ಇವಾಗ. ಈ ಥರ ಇದ್ದಾವೆಲ್ಲ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಇವೆಲ್ಲ. ಸೊ ಈ ಥರ ದೊಡ್ಡ ಅಂಗಡಿ ಇದೆ. ನೋ ಸಾರಿ ಒಂದು ಇದು ಫೈನಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದಿದೆ, ಇದು ಒಂದಿದೆ. ಸೊ ಈ ಮೂರಲ್ಲಿ ಒಂದು ತೊಗೋಬೇಕಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದು ಫೈನಲ್ ಮಾಡಿದ್ದೀನಿ. 1 ಜಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.